ಏಜ್ ಜಾಸ್ತಿ ಆಗ್ತಿದ್ದಂಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರೋದು, ಬಿ ಪಿ ಬರೋದು. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗೋದು ಏಜ್ ಜಾಸ್ತಿ ಆಗ್ತಿದ್ದಂಗೆ. ಸ್ಪರ್ಮ್ಸಲ್ಲಿ ಏನಾರು ಅಬ್ನಾರ್ಮ್ಯಾಲಿಟಿ ಇದ್ರೇನು ಅವಾಗ ಕೂಡ ಅಬಾರ್ಷನ್ಗೆ ಕಾರಣ ಆಗ್ತದೆ. ನಾನು ಹೇಳೋದು ವಾರಕ್ಕೆ 2-3 ಟೈಮು ಗಂಡ ಹೆಂಡತಿ ಸೇರಿ ಆ್ಯಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ಅ ವೀಕ್ 2 or 3 days ಇಂಟರ್ಕೋರ್ಸ್ ಮಾಡಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿ ತಾನೇ 1 ವರ್ಷದಲ್ಲಿ ಬರ್ತದೆ. ಮ್ಯಾಮ್, ಈಗ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋದಾದ್ರೆ, ಸೊ ಯಾವ ಏಜಲ್ಲಿ ಗರ್ಭಧಾರಣೆ ಮಾಡೋದು ಸೂಕ್ತವಾಗಿರುತ್ತೆ, ಹಾಗೆ ಪ್ರೀ ಪ್ಲಾನಿಂಗ್ ಯಾವ ರೀತಿ ಇರಬೇಕಾಗಿರುತ್ತೆ ಅಂತ? ಅಂದರೆ ಪ್ರೆಗ್ನೆನ್ಸಿ ಏಜ್ ಐಡಿಯಲಿ 20 to 35 ಅಂತ ನಾವು ಹೇಳ್ಬೋದು. ಡ್ಯೂರಿಂಗ್ ದಿಸ್ ಟೈಮ್ ಇಟ್ ಈಸ್ ಐಡಿಯಲ್ ಅಂತ ಹೇಳ್ಬೋದು. ಯಾಕಂದರೆ ಏಜ್ ಜಾಸ್ತಿ ಆಗ್ತಿದ್ದಂಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರೋದು, ಬಿ ಪಿ ಬರೋದು. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗೋದು ಏಜ್ ಜಾಸ್ತಿ ಆಗ್ತಿದ್ದಂಗೆ. ಬಟ್ ಇವಾಗ ಏನಾಗಿದೆ ಅಂದರೆ ಪ್ರೆಸೆಂಟ್ಲಿ ಈಗ ಮೊಟ್ಟೆಗಳು ರಿಸರ್ವ್ ಏನಾಗಿದೆ ಅದು ತುಂಬ ಕಮ್ಮಿ ಆಗ್ತದೆ. ವಿತ್ ಏಜ್ ಕಮ್ಮಿ ಇದ್ರೇನು ಒಂದು ಓವರಿ ಅನ್ನೋದು ಒಂದು 40 ವರ್ಷದ ಥರ ಬಿಹೇವ್ ಮಾಡುತ್ತೆ. ಸೊ ಮೊಟ್ಟೆಗಳ ಸಂಖ್ಯೆ ಈ ಕಮ್ಮಿ ಏಜಲ್ಲೇ ನೋಡೋದು ತುಂಬ ಹೆಚ್ಚಿಗೆ ಆಗಿದೆ. ನಾವು ಅದಕ್ಕೆ ಇನ್ಫರ್ಟಿಲಿಟಿ ಕೇಸಸ್ ರೇಸ್ ಜಾಸ್ತಿ ಆಗ್ತಿರೋದು. ಸೊ ಇದಕ್ಕೆಲ್ಲ ಅಗೇನ್ ಗೋಯಿಂಗ್ ಬ್ಯಾಕ್ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಡಯಟು ವಾಟ್ ಎವರ್ ಇಟ್ ಈಸ್. ಅದರ ರೀಸನ್ಸ್ ತುಂಬ ಇರ್ತವೆ ಯಾಕೆ ಮೊಟ್ಟೆ ಕಮ್ಮಿ ಆಗ್ತಿದೆ ಅನ್ನೋದು ಕಮ್ಮಿ ಏಜಲ್ಲಿ. ಸೊ ಹಾಗಾಗಿ ನಾವು ಒಂದು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಯೂಶ್ವಲಿ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಪೇಷಂಟ್ಸ್ ಬರ್ತಾರೆ, ನಾವೀಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀವಿ, ನಮ್ದೆಲ್ಲನೂ ಓಕೆನಾ ಅನ್ನೋದಕ್ಕೆ. ಇದಕ್ಕೆ ಗಂಡ ಹೆಂಡತಿ ಇಬ್ಬರೂ ಬಂದ್ರೂ ಚೆನ್ನಾಗಿರ್ತದೆ. ಸೊ ಒಂದು ಪ್ರೆಗ್ನೆನ್ಸಿ ಅಂತ ಬಂದಾಗ 50% ಮೇಲ್ ಫ್ಯಾಕ್ಟರ್ ಇರ್ತದೆ, 50% ಫೀಮೇಲ್ ಫ್ಯಾಕ್ಟರ್ ಇರ್ತದೆ. ಸ್ಪರ್ಮ್ಸಲ್ಲಿ ಏನಾರು ಅಬ್ನಾರ್ಮ್ಯಾಲಿಟಿ ಇದ್ರೇನು ಅವಾಗ ಕೂಡ ಅಬಾರ್ಷನ್ಗೆ ಕಾರಣ ಆಗ್ತದೆ. ಇದು ಭಾಳ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಬರೀ ಅಬಾರ್ಷನ್ ಆದರೆ ಬರೀ ಆಕೆ ಅಷ್ಟೇ ನನ್ನ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆಯೇನೋ ಅದರಿಂದನೇ ಅಬಾರ್ಷನ್ ಆಗ್ತಿದೆ, ನನಗೇನೋ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಪ್ರೆಗ್ನೆನ್ಸಿ ಮುಂದಕ್ಕೆ ತೊಗೊಂಡು ಹೋಗ್ತಿಲ್ಲ ಅನ್ನೋದು. ಬಟ್ ಎಷ್ಟೊಂದು ಸತಿ ಆ ಸ್ಪರ್ಮ್ಸಲ್ಲಿ DNA ಏನಾರು ತೊಂದರೆ ಇತ್ತು ಅಂದ್ರೂ ಕೂಡ ಇಟ್ ಕ್ಯಾನ್ ಕಾಸ್ ಅಬಾರ್ಷನ್ಸ್, ಮಲ್ಟಿಪಲ್ ಅಬಾರ್ಷನ್ಸ್. ಯೂಶುವಲಿ ಪ್ರೆಗ್ನೆನ್ಸಿಗೆ ಮಾತ್ರ ಇದು ಗಂಡ ಕೂಡ ಕಾರಣ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಅಬಾರ್ಷನ್ಗೆ ಕೂಡ ಒಂದು ಸ್ಪರ್ಮ್ ಫ್ಯಾಕ್ಟರ್ ಇರ್ತದೆ. ಸೊ ಒಂದು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಅಂದರೆ ಬರೀ ಅಮ್ಮ ಮಗಳು ಅಥವಾ ಅಮ್ಮ ಸೊಸೆ ಬರೋದಕ್ಕಿಂತ ಗಂಡ ಹೆಂಡತಿ ಬಂದಾಗ ಇಬ್ಬರದ್ದು ಪರೀಕ್ಷೆಗಳು ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ. ಒಂದು ಮೊಟ್ಟೆಗಳ ಸಂಖ್ಯೆ ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ಭಾಳ ಹೆಣ್ಮಕ್ಳಿಗೆ ನಾವು ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಇರೋದನ್ನು ನೋಡ್ತಿದ್ದೀನಿ ನಾನೀಗ. ಆ್ಯಂಡ್ ಸೆಕೆಂಡು ಅವರ ಶುಗರ್ಸ್ ಹೆಂಗಿದೆ. ಯಾಕೆಂದರೆ 20s 30s ವಿ ಆರ್ ಸೀಯಿಂಗ್ ಡಯಾಬಿಟಿಕ್ ಪೇಷಂಟ್ಸ್. ಇವಾಗ ಹೈಪರ್ಟೆನ್ಸಿವ್ ಪೇಷಂಟ್ಸ್, ಬಿ ಪಿ ಇರೋ ಪೇಷಂಟ್ಸ್ ನೋಡ್ತೀವಿ. ಸೊ ಬಿ ಪಿ, ಶುಗರು, ಥೈರಾಯ್ಡು ಇದೆಲ್ಲ ಕಂಟ್ರೋಲಲ್ಲಿ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ಪ್ರೆಗ್ನೆನ್ಸಿ ಒಂದೇ ಬರೋದಲ್ಲ, ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ಅಬೌಟ್ ಬೀಯಿಂಗ್ ಪ್ರೆಗ್ನೆಂಟ್. ಟೇಕ್ ಹೋಮ್ ಬೇಬಿ, ಮನೆಗೆ ಬೇಬಿ ತೊಗೊಂಡು ಹೋಗೋದನ್ನು ನಾವು ಫೋಕಸಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಸೊ ಆವಾಗ ಶುಗರು, ಥೈರಾಯ್ಡು, ಅವರ ಗರ್ಭಕೋಶದ ಸ್ಕ್ಯಾನಿಂಗು ನಾರ್ಮಲ್ ಆಗಿದೆ ಗರ್ಭಕೋಶ, ಅದನ್ನೆಲ್ಲ ನೋಡಿಕೊಂಡು ಸ್ಪರ್ಮ್ ಫ್ಯಾಕ್ಟರ್ ಕೂಡ ನೋಡಿಕೊಂಡು. ಯಾಕಂದರೆ ಗಂಡನ ಒಬೆಸಿಟಿ ಕ್ಯಾನ್ ಆಲ್ಸೋ ಎಫೆಕ್ಟ್ ದ ಸ್ಪರ್ಮ್ಸ್. ಅಲ್ಲಿ ಹೆಲ್ತ್ ಆಫ್ ದ ಸ್ಪರ್ಮ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಬರೀ ಹೆಣ್ಮಕ್ಳದು ಅಷ್ಟೇ ಜವಾಬ್ದಾರಿ ಆಗೋದಿಲ್ಲ. ಒಂದು 50% ಗಂಡು ಮಕ್ಳದ್ದು ಇರ್ತದೆ ಜವಾಬ್ದಾರಿ ಅದರಲ್ಲಿ. ಅವರು ಕೂಡ ಬರಬೇಕಾಗತ್ತೆ ಆ ಕೌನ್ಸಿಲಿಂಗಿಗೆ. ಆ್ಯಂಡ್ ದೆನ್ ಆ್ಯಪ್ ಬೇಸ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ನಾನು ರೆಕಮೆಂಡ್ ಮಾಡೋದಿಲ್ಲ. ಅಂದರೆ ಎಲ್ಲರೂ ಆ್ಯಪನ್ನು ಡೌನ್ಲೋಡ್ ಮಾಡ್ತಾರೆ, ಈ ಟೈಮ್ ಓವ್ಯುಲೇಷನ್ ಆಗುತ್ತೆ, ಈ ಟೈಮಿಗೆ ಗಂಡ ಹೆಂಡತಿ ಸೇರ್ತೀವಿ ಅಂತ ಬರ್ತಾರೆ, ವಿಚ್ ಐ ವುಡಂಟ್ ರೆಕಮೆಂಡ್. ಯಾಕಂತಂದರೆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ಅ ವೆರಿ ನೈಸ್ ಥಿಂಗ್. ಇಟ್ ಶುಡ್ ನಾಟ್ ಬಿ ಅ ಪ್ರಾಜೆಕ್ಟ್. ಫಸ್ಟ್ ಥಿಂಗ್ ಕೂಡ ಬೇಕಂತಿಲ್ಲ, ಚಾಟ್ ಜಿಪಿಟಿ ಎಲ್ಲ ನೋಡ್ಬೋದು. ಅಲ್ಲ, ಓವ್ಯುಲೇಷನ್ ಟ್ರ್ಯಾಕಿಂಗ್ ಆ್ಯಪ್ಸ್ ಬರ್ತದಲ್ಲ, ಈ ದಿನ ನಾನು ಓವ್ಯುಲೇಟ್ ಆಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಅಂಥದ್ದೆಲ್ಲ ಸ್ಟ್ರೆಸ್ ತೊಗೊಳೋದು ಬೇಕಾಗಿಲ್ಲ. ನಾನು ಹೇಳೋದು ವಾರಕ್ಕೆ 2-3 ಟೈಮು ಗಂಡ ಹೆಂಡತಿ ಸೇರಿ ಆ್ಯಸ್ ಹಸ್ಬೆಂಡ್ ಆ್ಯಂಡ್ ವೈಫ್, ನಾಟ್ ಫಾರ್ ದ ಪ್ರಾಜೆಕ್ಟ್ ಆಫ್ ಪ್ರೆಗ್ನೆನ್ಸಿ. ಆ ಥರ ಸೇರೋದು ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ಓಕೆನಾ. ಸೆಕೆಂಡು, ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ ಆ ಥರ ಆದಾಗ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತದೆ ಪ್ರೆಗ್ನೆನ್ಸಿ ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಒಂದು ವೇಳೆ ಬಂದಿಲ್ಲ ಅಂತಂದರೆ ದೇ ಸ್ಟಾರ್ಟ್ ಕ್ರೈಯಿಂಗು, ಮತ್ತು ಎಮೋಷ್ನಲಿ ಲೋ ಆಗ್ತಾರೆ. ಅದ್ರ ಬದಲು ಕ್ಲೋಸ್ ದ ಆ್ಯಪ್ಸ್, ಎವ್ರಿಥಿಂಗ್, ಜಸ್ಟ್ ಬಿ ನಾರ್ಮಲ್. ಇನ್ ಅ ವೀಕ್ 2 or 3 days ಇಂಟರ್ಕೋರ್ಸ್ ಮಾಡಿದ್ರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿ ತಾನೇ 1 ವರ್ಷದಲ್ಲಿ ಬರ್ತದೆ. ಒಟ್ನಲ್ಲಿ ನಾಟ್ ಓನ್ಲಿ ಫಾರ್ ಪ್ರೆಗ್ನೆನ್ಸಿ, ಒಂದು ಹೆಲ್ದಿ ಪ್ರೆಗ್ನೆನ್ಸಿಗೂ ಕೂಡ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೇಲ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಮೋಕಿಂಗ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಬಿ ಪಿ ತೊಗೊಳ್ಳೋ ಮೆಡಿಸಿನ್ಸ್ ಆಗಿರಬಹುದು, ಇದೆಲ್ಲ ಸ್ಪರ್ಮ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಓಕೆ.
ಇನ್ನು ಮ್ಯಾಮ್ ಇನ್ನೇನು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕು? ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಅಥವಾ ಏನಾದರೂ ಸೆಟ್ ಆಫ್ ಹೆಲ್ತ್ ಚೆಕಪ್ಸ್ ಏನಾದ್ರು ಮಾಡ್ಕೋಬೇಕಾ? ಹೌದು, ಯೂಶಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕೆ ಮುಂಚೆ ಹೆಲ್ತ್ ಚೆಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ದಂಗೆ ಇಬ್ರದ್ದು ಡಯಾಬಿಟಿಸು, ಹೈಪರ್ಟೆನ್ಷನ್ನು, ಥೈರಾಯ್ಡು ಇದ್ರ ಚೆಕಪ್ ಆಗಬೇಕಾಗತ್ತೆ. ಗರ್ಭಕೋಶ ನೋಡಬೇಕಾಗತ್ತೆ, ಚೆನ್ನಾಗಿದೆಯಾ ಗರ್ಭಕೋಶ ಅನ್ನೋದು. ಕೆಲವೊಬ್ಬರಿಗೆ ಹುಟ್ಟುತ್ತಾನೆ ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು. ಸೊ ಈ ಥರ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿಕೊಂಡು ಅದಾದಮೇಲೆ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಯೂಶಲಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು 4 ವಾರಕ್ಕೆ ಮುಂಚೆನೇ ಕೊಟ್ಟಿರ್ತೀವಿ. ಆ್ಯಂಡ್ ದೆನ್ ವಿ ಟೆಲ್ ದೆಮ್ ಡೋಂಟ್ ಫೋಕಸ್ ಆನ್ ಓವ್ಯುಲೇಷನ್. ಯಾಕಂದರೆ ಒಂದು ಸ್ಪರ್ಮ್ ಅನ್ನೋದು ಫೀಮೇಲ್ ಜೆನೈಟಲ್ ಟ್ರ್ಯಾಕಲ್ಲಿ ಅಂದರೆ ಗರ್ಭಕೋಶದಲ್ಲಿ ಆಲ್ಮೋಸ್ಟ್ 3 days ತನಕ ಬದುಕಿರ್ಬೋದು ಸ್ಪರ್ಮ್ಸು. ಸೊ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ದೇ ಥಿಂಕ್ ದಟ್ ಓವ್ಯುಲೇಷನ್ ದಿನಾನೇ ನಾನು ಇಂಟರ್ಕೋರ್ಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗ್ಬೋದು ಅಂತ ಅಂದ್ಕೊತಾರೆ. ಸೊ ಆ ಥರ ಇರೋದಿಲ್ಲ. ಸೊ 2 to 3 days ಒನ್ಸ್ ಮಾಡಿದಾಗ ಅವ್ರಿಗೆ ಏನೋ ಪ್ರೆಷರ್ ಇರೋದಿಲ್ಲ. ದಟ್ ಏನೋ ಈ ಟೈಮಲ್ಲೇ ಆಗಬೇಕು ಅನ್ನೋ ಪ್ರೆಷರ್ ಇರೋದಿಲ್ಲ, ಎಸ್ಪೆಷಲಿ ಫಾರ್ ದ ಮೇಲ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.